ಇಷ್ಟು ಚೆನ್ನಾಗಿರೋ ಅಡುಗೆ ಮನೆ ಬಿಟ್ಟು ಇದು ಗಲೀಜಾಗುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ಅಷ್ಟೇ ಅದು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕಷ್ಟೆ. ಘಮ ಘಮ ಅನ್ನೋ ಥರ ಉದ್ದಿನಬೇಳೆ, ಮೆಂತ್ಯ, ತೊಗರಿಬೇಳೆ. ಅಂಬಾ ತಾತನ ಹತ್ರ ಇಷ್ಟೊಂದು ಬಿಸ್ಕೆಟ್ ತಸ್ಕೊಂಡ್ಬಂದ್ಬಿಟ್ರಾ? ಥ್ಯಾಂಕ್ಸ್ ಹೇಳಿ ತಾತಗೆ. ನವಿ ತಾತ ಇಲ್ಲಿ ಊಟ ಆಗ್ತೈತಾ? ಹೂ ಅಲ್ಲಿ ತಿಂತಾವಲ್ಲ, ಅಲ್ಲಿ ತಿಂತೈತೆ ನಾಯಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನಮ್ಮ ಆಂಟಿ ಹತ್ರ ನಾನಿವತ್ತು ಪುಳಿಯೋಗರೆ ಪೌಡರ್ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಮಾಡಿಕೊಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ತೋರಿಸ್ತೀನಿ ಏನೇನು ಹಾಕಬೇಕು, ಹೆಂಗೆ ಮಾಡೋದು ಅಂತ. ನೋಡಿ ಗೈಸ್, ಈಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಇಷ್ಟು ಚೆನ್ನಾಗಿರೋ ಅಡುಗೆ ಮನೆ ಬಿಟ್ಟು ಇದು ಗಲೀಜಾಗುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ಇಲ್ಲೊಂದು ಅಡುಗೆ ಮನೆ ಮಾಡ್ಕೊಂಡವ್ರೆ. ಇಲ್ಲೇ ಎಲ್ಲ ಮಾಡೋದು. ಆ್ಯಕ್ಚುಲಿ ಆಂಟಿ ಏನೇನು ಹಾಕ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮಾಡ್ಬೇಕು ನನಗೆ. ಆಂಟಿ ಇದೇನಿದು? ಕಡಲೆಬೇಳೆ. ಎಷ್ಟು ಹಾಕಿದ್ದೀರಾ? ಹಾಂ, ಅರ್ಧ. ನೆಕ್ಸ್ಟು ಆಂಟಿ ಇದೆಲ್ಲ ಏನು ಮಾಡಬೇಕು? ಹುರಿದ್ಬಿಟ್ಟು ಈ ಥರ ನೀಟಾಗಿ ಹುರ್ಕೊಂಡು ಎಷ್ಟು ಲೋಟ ಹಾಕಿದೆ ಅಂತ ಇದಕ್ಕೆ? ಅರ್ಧ ಲೋಟ ಹಾಕೊಂಡು ಚೆನ್ನಾಗಿ ಹುರಿತಾವ್ರೆ. ನೆಕ್ಸ್ಟು ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಮೆಂತ್ಯ, ಹಾಂ ಅದೇ ಇವು 4 ತಾನೆ. ಜೀರಿಗೆ, ಮೆಣಸು, ಧನ್ಯ, ಗುಂಡು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಿಂಗು. ಆ್ಯಕ್ಚುಲಿ ನಮ್ಮ ಆಂಟಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಟ್ ಡೌರಾಣಿ ನಮ್ಮ ಆಂಟಿ ಏನೇನು ಹೇಳಿ ಸೀಕ್ರೆಟ್ಗಳು ಬಿಟ್ಕೊಡಲ್ಲ. ಇಷ್ಟೇ ಅದಷ್ಟೇ, ಇದು ಹಿಂಗೆ ಮಾಡೋದಷ್ಟೇ ಅನ್ಕೊಂಡು ಸುಮ್ಮನೆ ಕತೆ ಹೊಡಿತಾ ಇರುತ್ತೆ. ಚೆನ್ನಾಗಿ ಎಲ್ಲ ಕಪ್ಸೋಂಗೆ ಹುರಿಬೇಕು. ಆಮೇಲೆ ಮೆಂತ್ಯ ಅದು ಮೆಂತ್ಯ ಎಲ್ಲ ಈಕ್ವಲ್ ಅಲ್ಲ, ಮೆಂತ್ಯ ಕಡಿಮೆ ಹಾಕ್ಬೇಕು. ಇವೆರಡು ಮಾತ್ರ ಈಕ್ವಲ್ ಆಗಿ ಹಾಕೋಬೇಕು. ಲಾಸ್ಟಲ್ಲಿ ಹೆಂಗೆ ಬಂತು ಅಂತ ತೋರಿಸ್ತೀವಿ. ಟೇಸ್ಟ್ ನಾವು ಮಾತ್ರ ಮಾಡ್ತೀವಿ, ನೀವು ಬರೀ ಕಣ್ಣಲ್ಲಿ ನೋಡಿ ತುಂಬ್ಕೊಳ್ಳಿ. ಆ್ಯಕ್ಚುಲಿ ಟ್ರೈ ಮಾಡ್ರಿ, ತುಂಬ ಚೆನ್ನಾಗಿ ಮಾಡುತ್ತೆ ನಮ್ಮ ಆಂಟಿ ಪುಳಿಯೋಗರೆನ. ಪೌಡರ್ ಇದು ತೊಗರಿಬೇಳೆ. ಆಯ್ತು ಸರ್. ಒಂದು ನಿಮಿಷ, ಇದು ಮೊದಲು ವಾಶ್ರೂಮ್ ಆಗಿತ್ತು. ಇಲ್ಲಿ ಯಾರು ಸ್ನಾನ ಏನು ಮಾಡ್ತಿರ್ಲಿಲ್ಲ. ನಮ್ಮ ಆಂಟಿ ಅದನ್ನೇ ಇವಾಗ ಕಿಚನ್ಗೆ ಕನ್ವರ್ಟ್ ಮಾಡ್ಕೊಬಿಟ್ಟೈತೆ. ಅದಕ್ಕೆ ಅಲ್ಲಿ ಬ್ರಷ್ ಇತ್ತು. ಯಾರು ಕಮೆಂಟ್ ಮಾಡಿಬಿಟ್ರೆ ಇದೇನು ಅಡುಗೆ ಮನೆ ಬ್ರಷ್ ಮಡಿಕೊಂಡವ್ರೆ ಅಂತ. ಆ ಕಿಚನ್ ಬಿಟ್ಟು ಈ ಕಿಚನಲ್ಲಿ ಅಡುಗೆ ಮಾಡ್ತಾರೆ ನಮ್ಮ ಆಂಟಿ. ಇಷ್ಟು ಚೆನ್ನಾಗಿರೋ ಕಿಚನ್ ಬಿಟ್ಟು ನಮ್ಮ ಆಂಟಿ ಅಲ್ಲಿ ಅಡುಗೆ ಮಾಡ್ತಾರೆ ಅಂತ. ಇವ್ರು ನಮ್ಮ ಆಂಟಿ ನಮ್ಮ ಅಮ್ಮನ ತಂಗಿ. ನನ್ನ ತಂಗಿ ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತವ್ರೆ. ಅವಳು ಇಲ್ಲಿಲ್ಲ ಸದ್ಯಕ್ಕೆ. ಇವ್ರಿಬ್ಬರೇ ಇರೋದು, ರಾಜಾರಾಣಿ ಥರ. ಇದೆಷ್ಟು ಹಾಕಿದ್ರಿ? ಸ್ವಲ್ಪ ಜಾಸ್ತಿ ಹಾಕೋದ್ರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇದೆಲ್ಲ ಏನು ಈಕ್ವಲ್ ಆಗಿ ಹಾಕ್ತಿರೋ ಇದಕ್ಕಿನ್ನ ಒಂದು 2-3 ಸ್ಪೂನ್ ಜಾಸ್ತಿ ಹಾಕ್ಬೇಕು. ಅಷ್ಟೇ. ಅದು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕಷ್ಟೆ, ಘಮ ಘಮ ಅನ್ನೋ ಥರ. ನೆಕ್ಸ್ಟು ಸಾಸಿವೆ. ಎಷ್ಟು ಹಾಕಿದ್ದೀರಾ ಸಾಸಿವೆನ? ಸ್ವಲ್ಪ ಅಂದರೆ ಪ್ರಮಾಣ ಏನಮ್ಮ, ಎಷ್ಟು ಅಂತ? 3 ಸ್ಪೂನ್. ಟೇಬಲ್ ಸ್ಪೂನ್ ಸಾಸಿವೆ. ನೆಕ್ಸ್ಟು ಜೀರಿಗೆ ಜಾಸ್ತಿ ಇರಬೇಕು. ಜೀರಿಗೆ ಜಾಸ್ತಿ ಇರಬೇಕಾ ಪುಳಿಯೋಗರೆಗೆ? ನೆಕ್ಸ್ಟು ಮೆಣಸು ಸ್ವಲ್ಪ ನೋಡಿ, ಇಷ್ಟ ಹಾಕ್ತಿದೆ. ಮತ್ತೆ ನೆಕ್ಸ್ಟು ಇನ್ನೇನು? ಕರ್ಬೇವಿನ ಸೊಪ್ಪು ತಂದೈತೆ. ಸ್ವಲ್ಪ ಮಾಡ್ತಾರದು. ಲಾಸ್ಟಲ್ಲಿ ತೋರಿಸ್ತೀವಿ ಕ್ವಾಂಟಿಟಿ ಎಷ್ಟಿತ್ತು ಅಂತ.
ನಮ್ಮ ಅಂಟಿ ಜೀರಿಗೆ ಎಲ್ಲ ಆಗ್ತಾನೆ ಐತೆ, ಸಮಾಧಾನ ಆಗ್ತಾನೆ. ಪಪ್ಪಾಯ. ಸರಿ ಆಯ್ತು ಬಂಗಾರ. ಪಟಪಟಾನವ್ರಿಗೂ ಇಟ್ಕೋಬೇಕು. ಎಲ್ಲನೂ ರೋಸ್ಟ್ ಮಾಡಬೇಕು ಅಲ್ಲಂటే. ನೆಕ್ಸ್ಟ್ ನಾನು ಮಾಡ್ತೀನಿ, ವಿಡಿಯೋ ಇದೆಯಲ್ಲ. ಇದು ಗುಂಟೂರು ಮೆಣಸಿನ್ಕಾಯಿ ತಾನೇ? ಬಾಡಿಗೆ ಮೆಣಸಿನ್ಕಾಯಿ. ಕಲರ್ ಬರೋಕ್ಕೆ. ಬಾಡಿಗೆ ಮೆಣಸಿನ್ಕಾಯಿ ಸಾಲಲ್ವಾ? ಸಾಕು ಇದು ಕೆಂಪು ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಆ ಮೆಣಸಿನ್ಕಾಯಿ ಸ್ವಲ್ಪ. ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕ ಅಥವಾ ಇವು ಚೆನ್ನಾಗಿ ಚೆನ್ನಾಗಿ ಒಣಗಿರ್ತದಲ್ಲ, ಈಗ ಬಿಸಿ ಮಾಡಿದ್ರೆ ಪೌಡ್ರ್ ಚೆನ್ನಾಗ್ತದೆ. ಮಗಳು ವಿಡಿಯೋ ಮಾಡ್ತೀನಿ ಅನ್ನೋ ಅಕ್ಕನ ಮಗಳೇ ವಿಡಿಯೋ ಮಾಡ್ಬಿಟ್ಲು. ಏನು ಅವಳು ಮಾಡ್ತೀನಿ ಅಂದಿದ್ಲ? ಅದೇ ಯೂಟ್ಯೂಬ್ ಮಾಡ್ತೀನಿ ಅಂತನಾ? ಹೌದಾ, ನಾನೇ ಮಾಡ್ತಿದ್ದೀನಿ ಚಿನ್ನು. ಕೆಂಪು ಮೆಣಸಿನ್ಕಾಯಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು. ಆ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಕರ್ಬೇವಿನ ಸೊಪ್ಪನ್ನು ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ 2 ಸ್ಪೂನು ಸ್ವಲ್ಪ ಇದೊಂದು ಸ್ವಲ್ಪ ಬೆಚ್ಚಗೆ. ಹಿಂಗು ಎಲ್ಲಿ ಹಿಂಗು? ಹಿಂಗಲ್ವ ಘಾಟು. ಕರ್ಬೇವಿನ ಸೊಪ್ಪು ಆಯ್ತಾ? ಇಷ್ಟೇ ಸಾಕಾ? ಸ್ವಲ್ಪ ನೀರು. ಹಿಂಗು ಸ್ವಲ್ಪ అంటే ದೋಸೆ ಎಷ್ಟಾಗ್ತಿದ್ದೀರಾ? 1-2 ಸ್ಪೂನಾ? ಸ್ವಲ್ಪ ಅಂಟೆ ಹಚ್ಚರು 1 ಸ್ಪೂನ್ ಅಷ್ಟು ಹಾಕೋರಷ್ಟೆ. ಅದೊಂದು ಸ್ವಲ್ಪ ಬೆಚ್ಚ. ನಮ್ಮ ಅಣ್ಣನ ಫೋನ್ ಮಾಡ್ತೈತೆ. ಮತ್ತು ಇಷ್ಟೇನಾ? ಇದಿಷ್ಟನ್ನು ಅಲ್ಲಿಗೆ ರುಬ್ಕೊಡೋದಾ? ಮೀನಾಕ್ಷಿ ಅವರು ಟೊಮೊಟೊ ಎಲ್ಲೈತೆ? ಟೊಮೊಟೊ ಬಿದ್ದೋಗಿತ್ತು, ಅದು ಪತ್ತೆ ಇಡ್ತಲ್ಲ, ಬಗ್ಗಿ ತಗೊಳಕಂದೆ. ತಗೋಬಾ. ತಗೋಬೇಕು ಹೋಗಿ. ಮತ್ತೆ ಈಗ ಇದನ್ನೆಲ್ಲ ರುಬ್ತೈತೆ ನಮ್ಮ ಆಂಟಿ. ಸಣ್ಣಗೆ ರುಬ್ಬೇಕಲ್ವಂಟಿ? ಸ್ವಲ್ಪ ತರಿಯಾಗಿದ್ರೆ ಚೆನ್ನಾಗಿತ್ತು ತಿನ್ನೆ. ಅಂದರೆ ಒಂದು 75% 80% ಅಷ್ಟು ರುಬ್ಕೋಬೇಕು. ಸ್ವಲ್ಪ ದಪ್ಪಗೆ ತರಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಆಂಟಿ. ನೀನು ಕೊಟ್ಟಿದ್ನಲ್ಲ ಸಕ್ಕದಾಗಿತ್ತು. ಅಪ್ಪ ಬಿಸಿ ಐತೆ ಆಂಟಿ? ತರೀರಿ. ಇಲ್ಲ ತರ್ತರಿ ಹಂಗೆ ಐತಲ್ಲ, ಸಾಕಲ್ವಾ? ಹಾ ಕರಿ ತರಿ ಹಂಗೆ ಐತೆ ಕಣಂಟಿ. ಇಷ್ಟು ಇದಾಗಿ ಎಷ್ಟು ದಿನ ಆಯ್ತು ಗೊತ್ತಾಗಿದೆ ನನಗ. ನೀವು ಸ್ವಲ್ಪ ಮಡಿಕೊಳ್ಳಿ. ಇಷ್ಟು ಇದರಲ್ಲೇ ಇದ್ರೆ ಸಾಕು. ಓಹೋ, ಇವ್ ನೋಡಪ್ಪ ಸಾರು ಮಾಡ್ಕೊಂಡು ಇಲ್ಲೇ ಕುಡಿತಾನೆ. ಕುಡ್ದಾಕ್ಬಿಟ್ಟ. ಅದೇನಂటే ಸ್ವಲ್ಪ ಕಲರ್ ಬರೋಕ್ಕೆ ಖಾರದ ಪುಡಿ. ಅಷ್ಟು ಮೆಣಸಿನ್ಕಾಯಿ ಹಾಕಿದ್ರು. ನೆಕ್ಸ್ಟ್ ನಿಮ್ಗೆ ಬೇಕು ಅಂದರೆ ಅಚ್ಚ ಖಾರದ ಪೌಡರ್. ಎಷ್ಟು ಒಂದು 2.5 ಸ್ಪೂನ್ ಅಷ್ಟು ಹಾಕೊಂಡವ್ರೆ. ಇಲ್ಲಿ ಇದು ಅದು ಸೇಮ್ ಅಲ್ಲ? ಅಚ್ಚ ಖಾರ ಪುಡಿ ಇದು ಹಾಕಿದ್ದೀರಲ್ಲ, ಖಾರ ಪೌಡ್ರ್, ಮೆಣಸಿನ್ಕಾಯಿ ಪೌಡ್ರ್, ಸಾರಿ. ಆರಾಮಾಗಿ ನಾವಿರೋರು ಇಬ್ರಿಗೆ ಎಷ್ಟೊಂದು ಆಯ್ತದ ಇದು. ಅಂಗಡಿದ ಪುಳಿಯೋಗರೆ ಅದೇನು ಅಂತ ಟೇಸ್ಟೇ ಬರಲ್ಲ ಅಂಟೆ. ಅದ್ರ ಆಮೇಲೆ ಇದ್ರೊಳಗೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟಿರ್ತಾರಲ್ಲ, ಅವೆಲ್ಲ ಅಲ್ಲೇ ಒಂಥರ ಬಂದ್ಬಿಟ್ಟಿರ್ತಾವೆ ಚುಂಗ್ ಬಂದಂಗೆ. ಇದಂತ ಹೊತ್ತು ನೀವು ಇಲ್ಲಿ ಕೊಟ್ಟಿದ್ದು ಹೋಗಿ ಮಾಡಿದ್ನಾ? ನಾನಂತೂ ಮಡಿಕೊಂಡು ತಿಂದಿದ್ದೀನಿ. ಸಖತ್ತಾಗಿತ್ತು.
ಇಲ್ಲಿ ನೋಡ್ಬೇಕು ಫೋನ್ ಹಾಕೋ ಹೆಂಗೆ ಅಂತ. ನಂಗೆ ಗೊತ್ತು ನೀನು ಚೆನ್ನಾಗೇ ಮಾಡಿರ್ತೀರಂತ. ವಾಂಗಿ ಬರ್ತಂದ್ರೆ ಆ ಥರ ಅಲ್ಲೈತೆ. ಮಾಡ್ಕೊಡು ಏನಂಟಿ ಇದು ಇಷ್ಟು ದಿನ ಮಡಿಕೋಬೋದು. ಇರು ಬರ್ತೀನಿ ಹೋಗಂದ ಹೋಗಲ್ ತಾತ ಕರಿತೈತೆ ಹೋಗು. ಏನಂಟಿ ಅದ್ರ ಜೊತೆಗೆ ಸ್ವಲ್ಪ ಮಾಡುವಾಗ ಬೇಳೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಪೌಡ್ರ್ 2 ಸ್ಪೂನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಂ ನಾವು ಇರೋರಿಬ್ರು 1 ಸ್ಪೂನ್ ಸಾಕು. ಉಪ್ಪು ಹಾಕೊಂಡು ಬೇಯಿಸ್ಕೊ. ಒಗ್ಗರಣೆಗೆ ಸಾಸಿವೆ ಕಾಳು, ಕರಿಬೇವು ಸೊಪ್ಪು, ಕಡಲೆ ಬೀಜ ಹಾಕೊಂಡು ಬೇಯಿಸ್ಕೊಂಡು ಲಾಸ್ಟಲ್ಲಿ ಪೌಡರ್ ಕೊಬ್ಬರಿ ತುರಿಬೇಕು ಅಂದ್ರೂ ಹಾಕ್ಕೊಂಡು. ಸಾಕು ಸಾಕು ಅಂಟಿ ಸಾಕು. ಎಲ್ಲೋಗಿದ್ರಿ ಎಲ್ಲೋಗಿದ್ರಿ? ನಮ್ಮ ಚಿಕ್ಕಪ್ಪ ಹಾಂ ಅಂಬ ತಾತನ ಹತ್ರ ಇಷ್ಟೊಂದು ಬಿಸ್ಕೆಟ್ ತಸ್ಕೊ ಬಂದ್ಬಿಟ್ರಾ? ಥ್ಯಾಂಕ್ಸ್ ಹೇಳಿ ತಾತಂಗೆ. ಹಾಂ ತಾತ ಬಿಸ್ಕೆಟ್ಗಳೆಲ್ಲ ತಗೊಟೈತೆ ತಗೊಂಡು ಹೋಗ್ರಿ ಅಂತ. ಹಾಂ ಹಾಂ ದೊಡ್ಡ ತಾತನ ಅವರು. ಪುಳಿಯೋಗರೆ ಕೆಲಸ ಮುಗೀತು. ಇವಾಗ ನಮ್ಮ ಆಂಟಿ ನನಗೆ ಅಂತ ಬಜ್ಜಿ ಹಾಕ್ತಿದ್ದಾರೆ. ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಎಷ್ಟು 5:15 ಟೈಮ್ಗೆ ಓಡ 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 ಅಂತ ಓಡ್ತಾ ಇರ್ಬೇಕು. ಆಂಟಿ ಇನ್ನೇನು ಚೆನ್ನಾಗಿ ಮಾಡ್ತೀರಾ ಹೇಳಿ? ಏನು ಅಷ್ಟ ಬರಲ್ಲ. ಇದೇ ನಮ್ಮ ಆಂಟಿ ಡವು 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 ಅಂತ ಹೇಳೋದು. ನಮ್ಮ ಆಂಟಿ ಆಕ್ಚುಲಿ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಒಂದು ಪ್ರಾಬ್ಲಮ್ ಏನು ಅಂದ್ರೆ ರುಚಿ ಕಡಿಮೆ, ಉಪ್ಪು ಕಡಿಮೆ ಹಾಕ್ತಾರೆ. ನಮ್ಗೆ ಸ್ವಲ್ಪ ಲೈಟಾಗಿ ಉಪ್ಪು ಮುಂದೆ ಇರಬೇಕು. ಇವ್ರು ಸ್ವಲ್ಪ ಉಪ್ಪೇ ಕಡಿಮೆ, ತೀರಾ ಕಡಿಮೆ. ಇವ್ರು ಮಾಡೋ ಐಟಮ್ಸ್ ಇದಕ್ಕೆಲ್ಲ ಅಡುಗೆಗೆಲ್ಲ ಒಂಚೂರು ಉಪ್ಪು ಹಾಕೊಂಡು ಈ ತಿಂದರೆ ಸಖತ್ತಾಗಿರುತ್ತೆ. ಇವ್ರು ಏನು ಗೊತ್ತಾ, ನಮ್ಮ ಆಂಟಿ ಮನೆ ಹತ್ರ ಇಲ್ಲ ಅಂದ್ರೂ ಒಂದು 5ರಿಂದ 6 ನಾಯಿ ಅವಂಟಿ. 8 ನಾಯಿ ಎಲ್ಲ ಯೂಸ್ ಆಗ್ತಿದಾರೆ. ಮಾಮೂಲಿ ಬೀಳಿರ್ತವಲ್ಲ ನಾಯಿ, ಅವನ್ನೇ ಮನೆ ಹತ್ರ ಸಾಕ್ಬಿಟ್ಟವ್ರೆ. ಅವಕ್ಕೆ ಅಂತಾನೆ ಅನ್ನ ಮಾಡಿ ಅಷ್ಟು ಎಲ್ಲ ನಾಯಿಗಳು. ನಾವು ಬಂದ ತಕ್ಷಣ ಶಾಖ ಮಾಡ್ಬೇಕು, ಏನು ಇಷ್ಟೊಂದು ನಾಯಿ ಎಲ್ಲ ಬಿದ್ದ ನಾಯಿ ಎಲ್ಲ ಒಳಗೆ ಅವಲ್ಲ ಅಂತ ಬಂದವ್ರಿಗೆ ಅಷ್ಟು ನಾಯಿ ಸಾಕ್ತಾರೆ ನಮ್ಮ ಮನೆಗೆ. ಅಲ್ಲಿ ಇಲ್ಲ ಯಾರು ತೋರಿಸ್ತಿದ್ದೀರಿ ಇದ್ರೆ ನಮ್ಮ ಆಂಟಿ ಅಲ್ಲೆಲ್ಲ ಪೂಜೆ ಮಾಡಿ ಚೆನ್ನ ಅಂತ. ಹಲೋ 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 ಇಲ್ಲಿ ಇದೆ ಇಲ್ಲಿ ನೋಡಿ. ಇಲ್ಲೊಂದು ಇಲ್ಲಿ 2 ಐತೆ. ಎಲ್ಲೋಗವೆ ಎಲ್ಲ ಯಾವುದು ಬಗ್ಲಲ್ಲ. ಆದರೆ ನೋಡಿ ಇಲ್ಲೊಂದು ಐತೆ. ಇವತ್ತಿಷ್ಟು ಬೇರೆ ದಿನ ಎಲ್ಲ ತುಂಬ ಇರ್ತಿದ್ದು. ಈಗ ಸಜ್ಜಾರಿಲ್ಲ, ಇಲ್ಲಿ ಬಂದು ಕುತ್ಕೊಬಿಟ್ಟೈತೆ. ಎಲ್ಲದಕ್ಕೂ ಆ್ಯಕ್ಚುಲಿ ಏನಂದರೆ ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಕೊಬಿಟ್ಟವ್ರೆ, ಹಂಗೆ ಕರೀತಾರೆ. ಈಗ ಸದ್ಯಕ್ಕೆ ಇನ್ನೊಂದು ಆ್ಯಡ್ ಆಗ್ಬಿಡುತ್ತೆ. ಇದು ಬೇಕು. ನವಿ ಏನು ಮಾಡ್ತಿದ್ದೀರಾ? ಸಾಹೇಬ್ ನೋಡಿ ನಿದ್ದೆಗೆ ಹೋಗ್ತಿದೆ. ಅಲ್ಲಮ್ಮ ನೋಡಟ್ಟ. ಹಲೋ ಹಲೋ ನನಗೆ ಊಟ ಹಾಕೋಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ಅನ್ನ ಜೊತೆಗೆ ಹಾಲು ಮೊಸರು 2 ಮಿಕ್ಸ್ ಮಾಡ್ತೀರಾ? ಹಾಲು ಮೊಸರು ಹಾಕಿ ಮಿಕ್ಸ್ ಮಾಡಿ ನೆಗಳ್ಗೆ ಹಾಕೋದು. ಇರೋದೇ 3 ಅಂಕಲ್ ಇವಾಗ. ಈಗ ಊಟ ಆಗ್ತಾ ಇದೆ. ಆಂಟಿ ಆಯ್ತಾ ಬಜ್ಜಿ? ಬಿಸಿ ಬಿಸಿ ಬಜ್ಜಿ ತಿನ್ಬಿಟ್ಟು ಟೈಮ್ ಆಗ್ಬಿಡುತ್ತೆ. ಬೇಗ ಬೇಗ ಹೋಗುವ. ನವಿ ತಾತ ಇಲ್ಲಿ ಊಟ ಆಗ್ತೈತಾ? ಹೂ ಅಲ್ಲಿ ತಿಂತಾವಲ್ಲ, ಅಲ್ಲಿ ತಿಂತೈತೆ ನಾಯಿ ಎಲ್ಲ. ತಾತ ಕಚ್ಚಾಡಲ್ಲ ಅಲ್ವಾ ಅಂಕಲ? ನಾವು ಹೊರಟ್ವಿ, ಟ್ರೈನ್ ಹೋಗ್ತಿದೆ. ಚೆನ್ನಾಗಿದ್ದೀನಿ. ನಾವು ಹೊರಟ್ವಿ, ಕಾರು ಹೊರಡ್ತಾ ಇದೆ ಸ್ಟೇಷನ್ ಕಡೆಗೆ.
ಯಾರು ಬೆಂಗಳೂರಿಗೆ ಹೋಗಿ ಇಷ್ಟ ಇದೆ ಎಲ್ಲಾರು ರೈಲ್ವೆ ಸ್ಟೇಷನ್ ಬನ್ನಿ ಮೀಟ್ ಆಂಟಿ ಪುಳಿಯೋಗರೆ ಪೌಡರ್ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋದಲ್ಲ. ಒಂದ್ಸಲ ಮನೇಲಿ ಎಲ್ಲರೂ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಾಡಾದ್ಮೇಲೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್.